ಅಥ ಸತ್ಯಕ್ಕೆ ನಾ ಹೇಳ್ತೀನಲ್ಲ, ಶನಿ ಶನಿ ಅಂತ ನಾನು ಯಾಕೆ ಈ ದಿನದಲ್ಲಿ ಮನೆಗೆ ಬಂದೆ ಅಂತ ಕಾಣ್ತಾ ಇದೆ. ಸುಮ್ಮನಲ್ಲೇ ಇದ್ದಳು ಇರ್ಬೇಕಾ ಬೇಡ? ಎಂಥದ ಒಂದು ಮಗ ಪೂಜಾ ಮನೇಲಿ ಅಂತ ಹೇಳಿ ಫೋನ್ ಮಾಡ್ತಲ್ಲ ಅಂತ ಬಂದೆ. ಇದೇನು ಹುಡುಗಾಟಿಗೆ ನಿಮಗೇನು ದೇವ್ರ ಎದೆಲ್ಲಿ ಕೊಲ್ಲು ಹಾಕ್ಯಾನೆ ಅಂದರೆ ನಂಗೆ ಒಂಥರ ಮಲಗಿದ್ರೆ ಕಣ್ಣಿಗೆ ನಿದ್ದೆ ಹತ್ತಲ್ಲ. ಎಷ್ಟೇ ಜ್ಞಾನ ಮಾಡಿದ್ರೂ ಸಾಕಾಗಲ್ಲ, ಆ ಥರ ಆಗ್ತದೆ. ನೀವು ಈ ಥರ ಮಾಡ್ಕೊಂಡು ಇದ್ದೀರಪ್ಪ. ಅಲ್ಲ, ನೀವಾರು ಸ್ವಲ್ಪ ತಿಳುವಳಿಕೆ ಇದ್ದಾರೋ ಒಂದು ಸ್ವಲ್ಪ ಆಲೋಚನೆ ಮಾಡಿ ಯಾ ಮಾತಾರು ಆಡ್ತೀರಿ, ಯಾ ಕೆಲಸನಾರು ಮಾಡ್ತೀರಿ ಅಂತ ನೋಡಿದ್ರೆ ನೀವು ಸುಮ್ಮನೆ ಇದ್ದೀರಲ್ಲ. ಅಲ್ಲ, ಇದು ಏನಾರು ಹೆಚ್ಚು ಕಮ್ಮಿ ಆದರೂ ಊರು ಮನೆ ಅದೆಯಾ? ನೀವು ಅದನ್ನೇನು ಜ್ಞಾನ ಮಾಡಲೇ ಇಲ್ಲ. ಅಲ್ಲ ಅಕ್ಕಯ್ಯ, ಇಷ್ಟಾದ ಮೇಲೂ ಮತ್ತೆ ನೀನು ನಮಗೆ ಹೇಳ್ತಿದ್ದೀಯ? ನಿಂಗೆ ಎಂತ ಅದು ಮದ್ಗಿದ್ದು ಹಾಕಿದೆ ಎಂತ ಮರತೆ? ಅಲ್ಲ, ಈ ಥರ ಆಗಿದೆ. ಅವನು ಸುಮ್ಮನೆ ಬಂದಿದ್ದೆ ಹೆಚ್ಚಲನೆ, ಅವಳನ್ನಲ್ಲೇ ಕುತ್ತಿಗೆ ಹೆಚ್ಚು ಕೊಂತಿದ್ರು. ಇನ್ನಿದ್ದ ದೊಡ್ಸಾಗಿದ್ರೆ ಇವೇನೋ ತಾಳ್ಮೆ ವಹಿಸ್ಕೊಂಡು ಮನೆಗೆ ಬಂದಾನೆ ಅಂತನಾ? ನಮಗೆ ಹೆದರಿಕೆ ಆಗ್ಬೇಕು ಅಂತ ಹೇಳ್ತಿದ್ದೀಯ ನೀನು. ಹೆದರ್ಬೇಕಾಗಿದ್ದು ಅದು. ನಾವೇನೋ ಸುಮ್ಮನೆ ಒಂಥರ ಮರ್ಯಾದೆ ತಕ್ಕಣ ಕೆಲಸ ಕೈಯಾರ ಮಾಡ್ಕೊಳೋದು ಎಂತಕ್ಕೆ ಅಂತ ಹೇಳಿ ಕಂಪ್ಲೇಂಟ್ ಕೊಡದೆ ಸುಮ್ಮನೆ ಇದ್ದಿದ್ಕ? ಕಂಪ್ಲೇಂಟ್ ಕೊಟ್ಟರೆ ಅದ್ರ ಕತೆ ಏನಾಗ್ತದೆ ಹೇಳ? ಏನು ಸಾಧಾರಣ ಮೋಸನೇ ಅದು ಮಾಡಿದ್ದ? ವಸಂತ, ನಾ ಹೇಳಿದ ಮಾತು ಸಾಕಾದ್ರೆ ಸ್ವಲ್ಪ ಸುಮ್ಮನೆ ಇದ್ಬಿಡು. ಆಯೇನ ತಿಳುವಳಿಕೆ ಇಲ್ಲ ಎಂಥದ ಬಂದು ಹೇಳ್ತಾನೆ ಅಂದರೆ ಅವನಿಗೆ ಹಂಗಲ್ಲ ಹಿಂಗೆ ಅಂತ ತಿದ್ದು ಬುದ್ಧಿ ಹೇಳೋದು ಬಿಟ್ಟು ನೀನು ಹಿಂಗೆ ಮಾತಾಡ್ತಕ್ಕೋತೀಯೇನೆ, ಉರಿಯ ಬೆಂಕಿಗೆ ತುಪ್ಪ ಸುರಿದಂಗೆ. ನೀವು ಹಂಗೆ ನೋಡಿಯಾ? ನೀವು ಹಂಗೆ ನೋಡಿಯೇನೆ ಅದು ಹಂಗೆ ಮಾಡಿದೆ ಅಂತ? ಆದರೆ ನಿನ್ನ ತಲೆ ಒಳಗೆ ಏನದೆಯಾ? ಏನು ಒಂದು ಮನುಷ್ಯರನ್ನು ತಿಂದು ನೋಡ್ಬೇಕನೆ. ನಾನು ಬಂದೊಂದು 4 ದಿನಕ್ಕೆ ಅದನ್ನು ನೋಡ್ತೀನಿ, ನಾನು ಎಲ್ಲಿಗೆ ಬೇಕಾದ್ರೆ ಹೇಳ್ತೀನಿ ಅದು ಹಂಗಿದ್ದು ಹಿಂಗಲ್ಲ ಅದ. ಹಂಗಾರೆ ಇಷ್ಟು ದಿವಸದಿಂದ ನಿಮ್ಮ ಮನೇಲದೆ ನಿಮಗೆ ಅದು ಏನು ಅಂತ ಗೊತ್ತು ಮಾಡ್ಕೊಳಕ್ಕೆ ಆಗದೆ ಹೋಗ್ಬಿಡ್ತಾ? ಸೊ ನಿಂಗಿನ್ನು ಯಾವ ಥರದಲ್ಲಿ ಹೇಳಬೇಕು ಅಂತಲೇ ಗೊತ್ತಾಗಲ್ಲ ನನಗೆ. ಅಲ್ಲ, ನೀನು ಹಾಗೆ ಹೇಳೋಣ ಹಂಗಾರೆ ಮತ್ತು ಎಂತಕ್ಕೆ ಡಾಕ್ಟ್ರ್ ಹಾಗೆ ಎಂತಕ್ಕೆ ಹೇಳ್ತಾರೆ ಏನಿಗೆ ಗೊತ್ತಿಲ್ಲನೆ? ಗಂಡದವನಿಗೆ ಗೊತ್ತಿರಲ್ಲ ಏನು ಎತ್ತ ಅಂತ. ಅವ ಎಂತ ಕಷ್ಟ ಸಿಟ್ಕೊ ಬರ್ತಾನೆ ನೋಡೋಣ. ನೀನು ಕಾರಣಕ್ಕೆ ಏನು ಹಿಂತೆ ಅಂದ್ರೆ ತಲೆ ಮೇಲೆ ಇಟ್ಕೊಂಡಿದ್ದ. ಅದು ಹೇಳ್ದಂಗೆ ಕೇಳ್ತಿದ್ದ ಅಂಥವು ಅಷ್ಟು ಸಿಟ್ಕೊಂಡು ಬರ್ಬೇಕಾರೆ ಹೆಂಗದ? ಡಾಕ್ಟ್ರಿ ಏನೋ ಸುಳ್ಳು ಹೇಳ್ತಾರಾ? ನೋಡೋ, ಒಂದೊಂದು ಸತಿ ಹಿಂಗೆ ಆಗ್ತದೆ. ಅದು ಹೇಳ್ತಂತಲ್ಲ, ಅಷ್ಟೊತ್ತಿ ಬಂದು ಹೇಳ್ತಂತಲ್ಲ, ನಾ ಇಲ್ಲ ಡಾಕ್ಟ್ರ್ ಹಿಂಗೆ ಹೇಳ್ತಾ ಇದ್ದಾರೆ ವಾಪಸ್ ಹೋಗೋಣ ಸ್ಕ್ಯಾನಿಂಗ್ ಮಾಡ್ಸೋಣ ಅಂತ ಹೇಳಿದ್ರೆ ನಿನ್ನ ಮಗಗೆ ಹೋಗೋಕ್ಕೇನಾಗಿತ್ತೆ? ಹೋಗೋಕ್ಕೆ ನಂಗೆ ಅದು ಇದು ಗೊತ್ತಿಲ್ಲ. ಹೋಗಲಿ, ಅದಂತೂ ಆತಲ್ಲ. ಅದು ಇಂತಲ್ಲಿಗೆ ಹೋತು ಅಂತಲೇ ಗೊತ್ತಿಲ್ಲ. ಆದರೂ ನೀವು ಇಷ್ಟು ಧೈರ್ಯವಾಗಿದ್ದೀರಲ್ಲ. ನಿನ್ನ ಮಗ ಹೋಗಿದ್ನಲ್ಲ, ಅದು ಗೊತ್ತಿತ್ತು. ಗಂಡು ಹುಡುಗ ಮನೆಯಿಂದ ಹೋದಂಗೆ ಹೋಗಿದ್ದ. ಅವ ಎಷ್ಟು ಇದು ಮಾಡ್ತಿದ್ದೆ, ಎಷ್ಟು ಜ್ಞಾನ ಮಾಡ್ತಿದ್ದೆ ನೋಡೋಣ. ನೀನು ಹೇಳ, ಎಂಥದೇ ಆಗಲಿ ಒಂದು ಪಕ್ಷ ಅದು ಹಂಗೆ ಮಾಡಾಳಲ್ಲ, ಹಂಗೆ ಮಾಡ್ದಾಳೆ ಆಗಲಿ ಒಂದು ಮನಸ್ತಿಲ್ಲನೆ, ಅದೊಂದು ಹೆಣ್ಣಲ್ಲನೆ. ಅಷ್ಟಾರು ನೋಡ್ಬೇಕ ಬೇಡ? ಎಲ್ಲಿ ಹೋತೋ ಏನಾತೋ ಅನ್ನೋದು ನಿಮ್ಮ ತಲೆ ಒಳಗಿಲ್ಲ ಒಂದು ಚೂರು ಅಂತ ಹೇಳಿದ್ರೆ? ಅಕ್ಕಯ್ಯ, ನೀ ಸುಮ್ಮನಿರು. ತವ್ರ ಮನೆಗೆ ಹೋಗಿ ಅಚ್ಚುಕಟ್ಟಾಗಿ ಕೂತದೆ. ಅಲ್ಲೇನು ಹೆಂಗಿದ್ರೆ ಗಂಡು ಮಕ್ಳು ಇಲ್ಲಲ್ಲ, ಲಾಯ್ಕಾಗ್ಯದ ಅವಳಿಗೆ. ಹೇಳಾರಿಲ್ಲ ಕೇಳಾರಿಲ್ಲ. ಅದಾರು ನಿಮಗೆ ಗೊತ್ತಾಗಬೇಕಲ್ರೇ, ಗೊತ್ತಾಗಬೇಕಲ್ಲ. ಎಷ್ಟು ಫೋನ್ ಬಂತು. ಫೋನ್ ತೆಗೆದು ಹಿಂಗೆ ಅಂತ ಒಂಚೂರು ಹೇಳಿ ಅಂತ ನಾನು ಬಡ್ಕೊಂಡೆ. ಹೇಳಿದ್ರ ನಾಳೆ ದಿನ ಏನಾರು ಹೆಚ್ಚು ಕಮ್ಮಿ ಆದರೆ ಮನೆ ಮಠ ಉಳಿಯಲ್ಲ ನೋಡು. ಹೇಳಿನಿ, ಮನೆ ಮಠ ಉಳಿಯೋದೊಂದು ಆತಲ್ಲ. ಹೇಳಲ್ಲ ನಾನು ಬಾಯ್ಬಿಟ್ಟು. ಹೋಗಲಿ ಬಿಡು, ನಾನು ಈ ಹೊತ್ತಲ್ಲಿ ಎಂತಕ್ಕೆ ಹೇಳಬೇಕು? ನನ್ನ ಗಳಿಗೆ ಒಳ್ಳೆಯದೇ ಇರ್ತದೆ, ಕೆಟ್ಟದ್ದೇ ಇರ್ತದೆ. ನಿಮ್ಮ ಹಣೆಯಲ್ಲಿ ಹಾಗೆ ಅನುಭವಿಸ್ಬೇಕು ಅಂತ ಬರೆದಿದ್ದಿದ್ರೆ ನಾನು ಏನೂ ಮಾಡೋಕ್ಕಾಗಲ್ಲ. ನಾನು ಗ್ರಾಚಾರ ಕೆಟ್ಟಳು ಬಂದಿಲ್ಲಿ ಕೂತ್ನಲ್ಲ ಹೇಳು. ನಾನು ಬಂದಿದ್ದೇ ಮಾತಪ್ಪು. ಅಲ್ಲ ವಸಂತ, ನಂಗೊಂದು ಮಾತು ಹೇಳ. ಇದೇ ತಪ್ಪು ನಿನ್ನ ಮಗ ಮಾಡಿದ್ನಲೆ. ತಪ್ಪು ಮಾಡಿದ್ದುಂದಯ್ಯ, ಮನೆ ಮಠ ಎಲ್ಲ ಮಾರ ಹಂತಕ್ಕೆ ತಂದಿಟ್ಟಿದ್ನಲೆ. ಎಂತ ಹೇಳಿದೆ ನಿನ್ನ ಮಗಗೆ? 4 ದಿವಸ ಮನೇಲಿಲ್ಲ ಅಂತ ನಾನು ಬದುಕಿದ್ದೇ ಹೆಚ್ಚು ಅಂತಿದ್ದೆ. ಒಂದಿನ ಬಂದು ಕೂಡಲೇ ಸೊಸೆಯನ್ನು ಮಾತಾಡಿಸ್ಲಾ ಅಂತ ಹೇಳಿ ಸೊಸೆ ದೂರ್ತಿದ್ದೆ. ಅದು ಹೆಂಗೆ ಅದ? ನಿನ್ನ ಮಗಂದಾರ ಜೀವ ಆ ಮಗಿಂದಾರ ಅದನ್ನು ಹೆತ್ತಿದ್ದಲ್ಲ, ಅದ್ರ ತಾಯಿ ಅದನ್ನು ಹೆತ್ತಿದ್ದಲ್ಲನೆ. ಅಲ್ಲ, ಹೌದು. ಈಗ ನೀವು ಹೇಳೋದು ಅಲೇಸಿದ್ರೆ ಒಂದೊಂದ್ಸತಿ ಇದು ಹೌದಂತ ಕಾಣ್ತದೆ. ಆದ್ರೆ ಅವ ಒಂಥರ ಮುಚ್ಚಾಕಿ ಮುಲ್ಕೊಂಡಿದ್ದು ನೋಡಿದ್ರೆ ಹೊಟ್ಟೆಲ್ಲ ಉರಿತದೆ. ಇದು ವಸಂತ ಹೇಳ್ದಂಗೆ ಅವ ಹೆಂಡತಿ ಅಂದ್ರೆ ಭಾಳ ಕೈಯಸ್ಪಡ್ತಿದ್ದ. ಈಗೀಗ ಮೊದ್ಲಿನಂಗಲ್ಲ. ಹಂಗಾಗಿ ಏನು ಅವನ ಹಣೆಲ್ಲೇ ಹಂಗೆ ಬರ್ದದೋ ಏನಂತಾನೆ ಗೊತ್ತಾಗಲ್ಲ. ಈಗ ಮುಂದೆ ಎಂತ ಮಾಡೋದು ಅಂತಾನೆ ನಂಗೆ ದಿಕ್ಕರಿಯಲ್ಲ. ಯಾರ ಹತ್ರ ಅಂತ ಕೇಳೋದು, ಎಂತ ಅಂತ ನೋಡೋದೀಗ. ಯಾರ ಹತ್ರ ಕೇಳೋದು ಏನಲ್ಲ.
ಅದ್ರ ತವ್ರ ಮನೆಯಿಂದ ಫೋನ್ ಬರ್ತದಲ್ಲ, ಇನ್ನೊಂದು ಸತಿ ಫೋನ್ ಬಂದಕ್ಕೂ ಫೋನ್ ಎತ್ತಿ ಹಿಂಗೆ ಆಗಿದೆ, ಎಲ್ಲಿ ಹೋಗಿದೆ ಅಂತ ಗೊತ್ತಿಲ್ಲ, ನಿಮ್ಮ ಮನೆಗೆ ಬಂದದನೋ ಅಂತ ನಿಧಾನದಿಂದ ಕೇಳಿ. ಅದಿಲ್ಲ ಅಥವಾ ಇಲ್ಲೇ ತಂಗಿ ಮನೆ ಅದೆಯಲ್ಲ, ತಂಗಿ ಸ್ವಲ್ಪ ತಿಳುವಳಿಕೆ ಅಷ್ಟೇ, ಏನಾರು ಅದ್ರ ಮನೆಗೆ ಹೋಗಿರ್ಬೋದು. ದೇವ್ರ ದಯಿಂದ ಅಲ್ಲೇ ಎಲ್ಲಾರು ಹೋಗಿ ಅದೇನೋ ಜೀವಕ್ಕೊಂದು ಏನೋ ಮಾಡ್ಕೊಂಡೇ ಇದ್ದರೆ ಅಷ್ಟೇ ಸಾಕು. ನಾನು ಆ ಭಗವಂತನ ಹತ್ರ ಅದೊಂದೇ ಬೇಡ್ಕೊಳೋದು, ತಂಗಿಗೆ ಒಂದು ಕೇಳಿ ಹಿಂಗಾಗಿದೆ ಅಂತ. ನಾವೇ ಹೇಳಿದ್ರೆ ಅವ್ರಿಗೆ ಸ್ವಲ್ಪನಾದ್ರು ಸಮಾಧಾನ ಆಗಿ ಎಂಥ ಏನು ಅಂತ ನಿಧಾನದಿಂದ ಒಂಚೂರು ಇದು ಮಾಡ್ತಾರೆ. ಇಷ್ಟು ಸತಿ ಫೋನ್ ಎತ್ತೇ ಇದ್ದಿದ್ದಕ್ಕೆ ಎಲ್ಲರೂ ಮನೆ ಬಾಗಿಲಿಗೆ ಬಂದು ಮನೇಲಿ ಮಗಳಿಲ್ಲ ಅಂತ ಗೊತ್ತಾಗಿ ಇಂಥಲ್ಲಿ ಹೋಗಿದೆ ಅಂತಲೂ ಗೊತ್ತಾಗದೇ ಇದ್ದರೆ ಅವ್ರು ಏನು ಮಾಡ್ತಾರೋ ಏನು ಬಿಡ್ತಾರೋ ನಾವು ಸುಮ್ಮನೆ ಕುತ್ಕೊಂಡು ನೋಡ್ಬೇಕಾಗ್ತದೆ. ನೋಡಿ ಹೇಳಿನಿ, ಪೊಲೀಸ್ನವ್ರನ್ನೇ ಮನೆ ಬಾಗಿಲಿಗೆ ಕರ್ಕೊ ಬಂದರೂ ನಾವು ಏನೂ ಮಾಡೋಕ್ಕಾಗಲ್ಲ. ಅಲ್ಲ, ಹಂಗೆ ಮಾಡಲ್ಲ ಅಂತ ಹೇಳೋಕ್ಕೂ ಆಗಲ್ಲ. ಈಗ ನಾವಾಗಿದ್ರೆ ಬಿಡ್ತಿದ್ವಾ? ಎಲ್ಲರೂ ಅದಲ್ಲೇ ತವ್ರ ಮನೆಗೋ ತಂಗಿ ಮನೆಗೋ ಹೋಗಿದ್ದಿದ್ರೆ ಹಿಂಗೆ ಅದಷ್ಟು ಸುಲಭಕ್ಕೂ ಬರ್ತದೆ ಅಂತ ನಂಗೆ ಅನ್ಸಲ್ಲ. ಭಾಳ ರೋಸ್ ಹೋಗಿದೆ ಪಾಪ. ಅದಾಗಿದ್ದಕ್ಕೆ ಈ ಮನೆಯಲ್ಲದೆ ನೀವು ಯಾರು ಏನು ಬೇಕಾದ್ರೆ ಅಂದ್ಕೊಳ್ಳಿ, ನೀವು ಒಂಥರ ಬಾಯಿ ಒಳಗಿನ ಕಪ್ಪಿದ್ದಂಗೆ ಆಗಿದೆ. ಹೆರಿಗೆಲ್ಲ ಹೋಗಿ ಹೆಂಗೆ ಇರ್ತಾರೆ ಜನ ಅಂತ ನೋಡಲ್ಲ ನೀವು. ಹೇಳಲ್ಲ ಬಿಡಿ, ನಮ್ಮ ಮನೆ ವಿಚಾರ ನಾನು ಸುಮ್ಮನೆ ಹೇಳೋದು ಎಂತಕ್ಕೆ ಹೇಳಿ ಯಾವ ಕೂತದೆ ಬೇಡ, ಸುದ್ದಿ ಬೇಡ. ಬೇರೆ ಯಾರನ್ನೇ ತಗೊಂಡ್ರು ಈಗಿನ ಕಾಲದಲ್ಲಿ ಅಷ್ಟು ಓದ್ಕೊಂಡು ಬರ್ಕೊಂಡು ಈ ಹಳ್ಳಿ ಮನೆಗೆ ಬಂದ್ಕೊಂಡು ಇಷ್ಟು ಕೆಲಸ ಬಗ್ಸ ಮಾಡಿ ಎಲ್ಲರನ್ನೂ ಒಂದು ಸುಧಾರಿಸ್ಕೊಂಡು ಹೋಗ್ತಿದ್ದ ಹೆಣ್ಣು ಇಂಥದ್ದೊಂದು ಕಳಂಕ ಬಂತು ಅಂತ ಹೇಳಿ ಯಾರೋ ಡಾಕ್ಟ್ರು ಒಂದು ಚೂರು ಸರಿಯಾಗಿ ನೋಡಿದೆ ಅವ್ನು ಹೇಳ್ದ ಅಂತ ಅದನ್ನೇ ನಂಬಿಕೆ ಕೂತಿರಲ್ಲ. ಅವನೇ ಬುದ್ಧಿವಂತ ಆಗಿದ್ರೆ ಅದು ವಾಪಸ್ ಹೋಗೋಣ ಅಂದು ಕೂಡಲೇ ವಾಪಸ್ ಹೋಗೋದು ಸ್ಕ್ಯಾನಿಂಗ್ ಏನೋ ಮಾಡಿದರೆ ಗೊತ್ತಾಗಿ ಹೋಗ್ತಿತ್ತಲ್ಲ. ನಾನು ಸುಮಾರು ಕಡೆ ಎಲ್ಲ ಕೇಳಿನಿ, ಇದು ಒಂದೊಂದು ಸತಿ ಡಾಕ್ಟ್ರೆ ಎಂತೆಂಥದನ್ನ ಎಲ್ಲ ಹೆಚ್ಚು ಕಮ್ಮಿ ಮಾಡ್ತಾರೆ. ಎಷ್ಟೋ ಜನಕ್ಕೆ ಹಿಂಗೆ ಕ್ಯಾನ್ಸರ್ ಅದೇ ಇನ್ನು ಹಾಗೆ ಹೋತು ಇನ್ನು ಬದುಕಲ್ಲ ಅಂತ ಹೇಳ್ದಾರೆಲ್ಲ ಸುಳ್ಳು ಯಾರಿಗೋ ಹೇಳ್ಬೇಕಾಗಿದ್ದನ್ನು ಇವರಿಗೆ ಹೇಳಿದ್ದೆ ಎಷ್ಟು ಕಡೆ ಆಗಲ್ಲ. ಏನೋ ಒಂದು ಪರಾಮರ್ಶೆ ಆಗಿರ್ಬೋದು, ಅದನ್ನು ತಿದ್ದೆ ಒಂಚೂರು ನೋಡೋಣ ಅಂಥೇಳಿ ಮತ್ತೊಂದು ಸತಿ ನೋಡ್ಕೊಂಡಿದ್ದೆ ಏಕಾಏಕಿ ಒಂದು ಹೆಣ್ಮಗಳನ್ನ ನಾನು ಹಿಂಗೆ ಹಾದಿ ಮೇಲೆ ಹಾಕಿ ಬಂದು ಬಿಡ್ತೀನಿ ಅಂದರೆ ನಿಮ್ಮನ್ನು ಒಂದು ಮನುಷ್ಯರು ಅಂತಾರ? ವಸಂತ, ನೀ ಹೇಳ್ತೀನಿ ಕೇಳ, ನಾಳೆ ದಿವಸ ಏನಾದ್ರು ಹೆಚ್ಚು ಕಮ್ಮಿ ಆದರೆ ಬರೀ ವಾಗೇಸಗೆ ಮಾತ್ರ ಬೈಯಲ್ಲ. ಯಾವ ಮಕ್ಕಳೇ ಆಗಲಿ ತಪ್ಪು ಮಾಡಿದ್ರು ಫಸ್ಟ್ ತೋರ್ಸೋರು ತಾಯಿ ದಿಕ್ಕಳನ್ನ, ತಾಯಿ ಎಂಥ ಬುದ್ಧಿ ಕಲಿಸಿತ್ತು ಅಂತ ಕೇಳ್ತಾರೆ. ಈಗ ಬರೋದು ಯಾರಿಗೆ ಹೆಸರು ಹೇಳೋ? ನಿಂಗೆಯ ಊರಲ್ಲಿ ತಲೆ ಎತ್ತಿಗಿಡು ತಿರುಗದೆ ಇದ್ದಂಗೆ ಆಗ್ತದೆ. ನೀನು ಹೆಂಗಾರು ಮಾಡಿ ಅಂದ್ರೆ ಜೀವಕ್ಕೊಂದು ಆಪತ್ತು ಮಾಡ್ಕಿಣ್ಲ ಅಂತ ಮಾಡಿನೇ ನೋಡೋಣ. ಮಾಡ್ಕಿಣದೇ ಇದ್ದರೆ ಅದ್ರ ಕಾಲು ಹಿಡಿದ್ರೂ ತಪ್ಪಿಲ್ಲ. ನೀನು ಅದನ್ನು ಕರ್ಕೊಬಂದು ಮನೆ ಸೇರಿಸ್ದೆ, ನಿಮಗೊಂದು ಜೀವನ, ನಿನ್ನ ಮಗಗೊಂದು ಜೀವನ ಇಲ್ಲ. ಇಲ್ಲಿಗೆ ಮುಗೀತು ಅಂದ್ಕೊಳ್ಳಿ ನಿಮ್ಮ ಜೀವನ. ನೋಡಬೇಕಾರೆ ಅದು ಎಂಥದಾರಾಗಲಿ ನಾನು ನಮ್ಮ ಅಣ್ಣಗೆ ಬರೋಕ್ಕೆ ಹೇಳ್ತೀನಿ, ಬಂದು ಕರ್ಕೊಂಡು ಹೋಗೋ ಮರಯ್ಯ ಅಂತೀನಿ. ಇಲ್ಲ ನೀವು ಹಂಗೊಂದು ಮಾಡಬೇಡಿ ಮರ್ರ, ಹಂಗೊಂದು ಮಾಡಬೇಡಿ. ಎಂತಾರು ಮಾಡ್ಬೇಕು. ಹೌದು, ನೀವು ಹೇಳೋದು ಸಮನೆಯ. ನಾ ಒಂದು ಕೆಲಸ ಮಾಡ್ತೀನಿ, ಸಾಯಂಕಾಲ ಸುರಿಗೆ ರಘುವೀರನ ಹತ್ರ ಹೋಗಿ ಕೇಳಿದ್ರೆ ಆತಿತ್ತೇನೋ. ಇಟ್ಟಿದ್ಕೋ ಮುಟ್ಟಿದ್ಕೋ ಅವ್ರ ಹತ್ರ ಹೊಕ್ಕೇಂಡ್ರೆ ಅವ್ರು ಎಂತ ಮಾಡ್ತಾರೆ ನೋಡೋಣ. ಸುಮ್ಮನೆ ಅವರೆಲ್ಲ ಹವ್ಯಾಸ ಮಾಡಕ್ಕ ಎಂತ ಯಾವ ಮಕ್ಕ ತಗೊಂಡು ಹೊಕ್ಕೇಂಡು ಹೇಳಿದ್ರೆ ಹಿಂಗಾಗಿದೆ ಅಂಥೇಳಿ ಸುಮ್ಮನಿರಿ. ನೋಡೋಣ, ಆ ತಾಯಿಗೆ ಒಂದು ಫೋನ್ ಮಾಡಿ ನೋಡೋಣ ಎಂತ ಹೇಳ್ತದೆ ಅಂತ. ಹಿಂಗೆ ಮಾಡಿದೆ ಮಗಳು ಅಂತಲೇ ಹೇಳಿ.